ರಾಜ್ಯದಲ್ಲಿ ಚುನಾವಣಾ ರಂಗದ ಅಬ್ಬರ ಜೋರಾಗಿರುವಂಥದ್ದು. ಚಾಮರಾಜನಗರ ಕಾಲೇಜಿನಲ್ಲಿ ಮಸ್ಟರಿಂಗ್ ಕಾರ್ಯ ನಡೀತಾ ಇದೆ. ಈ ಕುರಿತ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ರಾಜ್ಯದಲ್ಲಿ ಚುನಾವಣಾ ಕಾವು ಜೋರಾಗಿರುವಂಥದ್ದು. ನಾಳೆ ಮತದಾನದ ಪ್ರಕ್ರಿಯೆ ಶುರುವಾಗುತ್ತೆ. ಸೊ ಯಾವುದೇ ರೀತಿ ಮತದಾನಕ್ಕೆ ಸಾರ್ವಜನಿಕರು ಮಾಡುವಂಥ ಮತಕ್ಕೆ ಯಾವುದೇ ರೀತಿ ಮತದಾನ ಪ್ರಕ್ರಿಯೆಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಚಾಮರಾಜನಗರ ಕಾಲೇಜಿನಲ್ಲಿ ಮಸ್ಟರಿಂಗ್ ಕಾರ್ಯ ನಡೀತಿರುವಂಥದ್ದು. ಮಸ್ಟರಿಂಗ್ ಕೇಂದ್ರಕ್ಕೆ DC, SP, ಜಿಲ್ಲಾ ಪಂಚಾಯಿತಿ CEO ಭೇಟಿ ಕೊಟ್ಟಿದ್ದಾರೆ. ಯಾರೂ ಕೂಡ ಯಾವುದೇ ಗೊಂದಲಕ್ಕೆ ಒಳಗಾಗಬೇಡಿ, ಧೈರ್ಯವಾಗಿ ಚುನಾವಣಾ ಕರ್ತವ್ಯವನ್ನು ನಿರ್ವಹಿಸಿ ಅಂತೇಳಿ DC ಮತ್ತು CEO ಚುನಾವಣಾ ಸಿಬ್ಬಂದಿಗಳಿಗೆ ಒಂದು ಭರವಸೆಯನ್ನು ಕೊಟ್ಟಿರುವಂಥದ್ದು. ಚುನಾವಣಾ ಸಿಬ್ಬಂದಿಗಳಿಗೆ ವಿಶೇಷ ಸೂಚನೆಯನ್ನು ಈ ಸಂದರ್ಭದಲ್ಲಿ ಕೊಡಲಾಗಿದೆ. ಯಾವುದೇ ಗೊಂದಲ ಮತ್ತು ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ನೋಡಿಕೊಳ್ಳಿ ಅಂತೇಳಿ ಚಾಮರಾಜನಗರ ಜಿಲ್ಲೆಯ DC ಭರವಸೆ ಕೊಟ್ಟಿರುವಂಥದ್ದು. Where are you working? You attended your training? Any doubts? Any confusion? You get to work with it? ಯಾರು ಮೊದಲನೇ ಬಾರಿ ಮಾಡ್ತಾ ಇದ್ದೀರಿ? PRO ಆಗಿ ಮೊದಲನೇ ಬಾರಿ ಹೆಂಗೆ? ಸ್ವಲ್ಪ ಜನ APRO ಮೊದಲನೇ ಬಾರಿ APRO ಮಾಡ್ತಾ ಇದ್ದೀರಿ. ಕಾನ್ಫಿಡೆಂಟ್ ಆಗಿದ್ದೀರಾ? ಹೇಳಿ ಮೇಡಮ್. ನೀವು ಹೇಳಿ. ಕರೆಕ್ಟಾಗಿ ಕಮಿಷನಿಂಗ್ ಆಗಿದೆ, ಎಲ್ಲ ಚೆಕ್ ಮಾಡಿದ್ದೀವಿ. ನಿಮಗೆ ಕೂಡ ನಿಮ್ಮ ತಹಸೀಲ್ದಾರು ಮತ್ತು ನಮ್ಮ ಇವರು ಮಾಡಿದ್ದೀವಿ, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮಾಡಿದ್ದೀವಿ, ಮೆಟೀರಿಯಲ್ ಕೊಟ್ಟಿದ್ದೀವಿ ಎಲ್ಲ. ಇವತ್ತು ಕೂಡ ಮಾಡಲ್ ಇರುತ್ತೆ. ಎಜುಕೇಷನ್ ಬೇಡ, ನೀವೇ ಆಪರೇಟ್ ಮಾಡೋ ರೀತಿ ನೀವು ಕಂಫರ್ಟಬಲ್ ಆಗಿ ಇದು ಮಾಡ್ಕೊಳ್ಳಿ. ಒಂದ್ಸತಿ ಅಲ್ಲ 4 ಸತಿ ಕೇಳಿ ಪರವಾಗಿಲ್ಲ, ಈ ಹಂತದಲ್ಲೂ ಕೂಡ ಕೇಳಿ. ಎಲ್ಲ ನೀಟಾಗಿ ಆಗುತ್ತೆ. ಯಾವುದೇ ರೀತಿ ಗೊಂದಲಾವರಿ ಮಾಡ್ಕೊಳ್ಳುವಂಥದ್ದು ಬೇಡ. ಮೈಕ್ರೋ ಅಬ್ಸರ್ವರ್ ಅವ್ರ ಕಡೆಯವರು ಇರ್ತಾರೆ, ಅವ್ರದ್ದು ರೆಕಾರ್ಡ್ ಮಾಡ್ಕೊಡ್ತಾರೆ. 50% ಆಫ್ ದ ಪೋಲಿಂಗ್ ಸ್ಟೇಷನ್ ವೆಬ್ಕಾಸ್ಟಿಂಗ್ ಇರುತ್ತೆ, ಅದನ್ನು ರೆಕಾರ್ಡ್ ಅದು ನಡೀತಾ ಇರುತ್ತೆ. ನಿಮಗೆ ಕೂಡ ಅಲ್ಲಿ ಪೋಲಿಂಗ್ ಸ್ಟೇಷನಲ್ಲಿ ವ್ಯವಸ್ಥೆ ಮಾಡೋದಕ್ಕೆ PDOಸ್ಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಏನೇ ಸಮಸ್ಯೆ ಇದ್ರೂ 1077 ಅಂತ ನಂಬರ್ ಇದೆ, ಅಲ್ಲಿಗೆ ಕಾಲ್ ಮಾಡೋದು ಇಮಿಡಿಯೇಟ್ಲಿ ನಾನೇ ಖುದ್ದಾಗಿ ರಿಜಿಸ್ಟರ್ ನೋಡ್ತೀನಿ. ಅವರು ಇವ್ರು ನಿಮಗೆ ಸಮಸ್ಯೆ ಇದೆ, ಯಾವ ರೀತಿ ತೊಂದರೆ. ಎರಡನೇ ಟ್ರೈನಿಂಗ್ ಕೂಡ ಒಳ್ಳೆ ಅಟೆಂಡ್ ಮಾಡೋದು 20. ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ಡೆಸ್ಕ್ ಲೈವಿಂದ ಅಶ್ವಥ್ ಅವರು ಕೊಡ್ತಾ ಇದ್ದಾರೆ. ಅಶ್ವಥ್, ಈಗ ರಾಜ್ಯದಲ್ಲಿ ನಾಳೆಯಿಂದ ಮತದಾನ ಶುರುವಾಗುವಂಥದ್ದು. ಮೊದಲ ಹಂತದ ಮತದಾನ, ಅದನ್ನು 14 ಲೋಕಸಭಾ ಕ್ಷೇತ್ರಗಳಿಗೆ. ಈಗ ಮಸ್ಟರಿಂಗ್ ಕಾರ್ಯ ನಡೀತಿರುವಂಥದ್ದು ಚಾಮರಾಜನಗರದಲ್ಲಿ. ಅಲ್ಲಿನ DC ಮತ್ತು ತಾಲೂಕ್ ಪಂಚಾಯತಿ CEO ಅವರೆಲ್ಲ ಭೇಟಿ ಕೊಟ್ಟು ಎಲ್ಲ ರೀತಿಯ ತಪಾಸಣೆ ಮಾಡಿದ್ದಾರೆ ಮತ್ತು ಭರವಸೆನ ಕೊಟ್ಟಿದ್ದಾರೆ ಸಿಬ್ಬಂದಿಗಳಿಗೆ. ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ? ಸುರೇಶ್, ನಾಳೆ ಪ್ರಜಾಪ್ರಭುತ್ವದ ಮತದಾನದ ಹಬ್ಬ. ಯಾಕೆಂತಂದರೆ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಒಂದು ಮತದಾನದ ಹಬ್ಬ ಕೂಡ ನಡೀತಾ ಇರೋಂಥದ್ದು. ಇಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಇರುವಂಥದ್ದು. ಅಂದರೆ ಮಸ್ಟರಿಂಗ್, ಡಿಮಸ್ಟರಿಂಗ್ ಅಂದರೆ ಏನು ಅಂತಂತೇಳಿ. ಯಾಕೆಂದರೆ ಈಗ ಕೆಲವರಿಗೆ ಮಸ್ಟರಿಂಗ್ ಅಂದರೆ ಏನು ಅಂತ ಒಂದಷ್ಟು ವಿಚಾರಗಳು ಕೂಡ ಗೊತ್ತಿರಲ್ಲ. ಯಾಕೆಂದರೆ ಆ ವಿಚಾರಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಮಸ್ಟರಿಂಗ್ ಅಂತಂದರೆ ಮತಯಂತ್ರಗಳನ್ನು ಮತಯಂತ್ರಗಳು ಹಾಗೆ ಮತದಾನಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ವಿತರಿಸುವಂತಹ ಒಂದು ಕೆಲಸಕ್ಕೆ ಮಸ್ಟರಿಂಗ್ ಅಂತಾರೆ. ಹಾಗೆ ಅಂದರೆ ನಮ್ಮ ಡಿಮಸ್ಟರಿಂಗ್ ಅಂತಂತಂದರೆ
ಅದನ್ನು ಸಂಗ್ರಹಿಸುವಂತಹ ಒಂದು ಕೇಂದ್ರ, ಜೊತೆಗೆ ಸ್ಟ್ರಾಂಗ್ ರೂಮ್, ಈ ಮೂರು ಕೂಡ ಅಲ್ಲಿ ಪ್ರಮುಖವಾಗಿರುತ್ತೆ. ಸೊ ಹಾಗಾಗಿ ಈ ಮೂರು ವಿಚಾರಗಳ ಬಗ್ಗೆ ಈಗ ಒಂದಷ್ಟು ಗೊಂದಲ ಇರುತ್ತೆ. ಯಾಕೆಂತಂದರೆ ಮಸ್ಟರಿಂಗ್ ಅಂದ್ರೇನು, ಡಿಮಸ್ಟರಿಂಗ್ ಅಂದ್ರೇನು, ಸ್ಟ್ರಾಂಗ್ ರೂಮ್ ಅಂದ್ರೇನು, ಸೊ ಇಲ್ಲೆಲ್ಲ ಇಂಥ ವಿಚಾರಗಳಿಗೆ ಒಂದಷ್ಟು ಜನರಿಗೆ ಗೊಂದಲ ಕೂಡ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ಗೊಂದಲಕ್ಕೂ ಕೂಡ ಯಾರೂ ಕೂಡ ಆಸ್ಪದವನ್ನು ಮಾಡಿಕೊಡ್ಬೇಡಿ. ಯಾಕೆಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಮತದಾನದ ಮಾಡುವ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಸೊ ಹಾಗಾಗಿ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಮತದಾನವನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕಾಗುತ್ತೆ. ಜೊತೆಗೆ ಈಗ ಒಂದು ಲೋಕಸಭಾ ಕ್ಷೇತ್ರ ಅಂತಂದರೆ ಅದರಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಕೂಡ ಒಳಪಟ್ಟಿರುತ್ತೆ. ಸೊ ಹಾಗಾಗಿ ಈಗ ನಾಳೆ ಸುಮಾರು 14 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಅಂದರೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ಕಂಟಿನ್ಯೂ ಆಗಿರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇರಲ್ಲ. ಮತ್ತು ಇಲ್ಲಿ ಮತದಾನ ಮಾಡೋದಕ್ಕೆ ಎಲ್ಲ ರೀತಿಯಾದಂಥಲ್ಲೂ ಕೂಡ ಒಂದು ಭದ್ರತೆಯನ್ನು ಕೂಡ ಮಾಡಿಕೊಂಡಿರೋಂಥದ್ದು. ಅಂದರೆ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಚುನಾವಣಾ ಆಯೋಗ ಪ್ರತಿಯೊಂದನ್ನು ಕೂಡ ಅಂದರೆ ಏನು ನಾಳೆ ಮತದಾನಕ್ಕೆ ಯಾವ ರೀತಿಯಾಗಿ ಅನುವನ್ನು ಮಾಡಿಕೊಡ್ಬೇಕೋ ಆ ಎಲ್ಲ ಅನುವುಗಳನ್ನು ಈಗ ಚುನಾವಣಾ ಆಯೋಗ ಕೂಡ ಮಾಡಿಕೊಂಡಿರೋದು. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಗೊಂದಲ ಇರಲ್ಲ. ಪ್ರತಿಯೊಬ್ಬರು ಕೂಡ ತಮ್ಮ ಮತದಾನವನ್ನು ನೇರವಾಗಿ ಹೋಗಿ ಮತಕೇಂದ್ರಕ್ಕೆ ಹೋಗಿ ಮತವನ್ನು ಹಾಕ್ಬೋದು. ಜೊತೆಗೆ ಪ್ರತಿಯೊಬ್ಬರು ಕೂಡ ತಮ್ಮ ವೋಟರ್ ಐ ಡಿ ಕಾರ್ಡು ಅಥವಾ ಪ್ಯಾನ್ ಕಾರ್ಡು ಅಥವಾ ತಮಗೆ ಅಂದರೆ ತಮ್ಮ ಗುರುತಿನ ಚೀಟಿನಿದೆಯೋ ಅದನ್ನು ಮಸ್ಟಾಗಿ ತೊಗೊಂಡೋಗ್ಬೇಕು. ಸಮ್ ಟೈಮ್ ಏನಾದರೂ ವೋಟರ್ ಐ ಡಿ ಕಾರ್ಡ್ ಇಲ್ಲ ಅಂತಂದ್ರೂ ಕೂಡ ಒಂದು ವೇಳೆ ವೋಟರ್ ಐ ಡಿ ಕಾರ್ಡ್ ಇಲ್ಲ ಅಂತಂದರೆ ಅದನ್ನು ಅವರು ಪ್ಯಾನ್ ಕಾರ್ಡ್ ಇದ್ದರೆ ಅದನ್ನು ಕೂಡ ತೊಗೊಂಡೋಗ್ಬೇಕು. ಅಲ್ಲಿ ತಮ್ಮ ಏನು ಒಂದು ಮತ ಏನಿರುತ್ತೋ ಅದನ್ನು ಚಲಾಯಿಸ್ಬೋದು. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಗೊಂದಲ ಇರಲ್ಲ. ಸೊ ಹಾಗಾಗಿ ಈಗ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ಏನು ಆರ್ ಒ ಆಗಿರ್ಬೋದು ಅಥವಾ ಎ ಆರ್ ಒಗಳಾಗಿರ್ಬೋದು ಅವರೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಮಾನಿಟರಿಂಗ್ ಮಾಡ್ತಾ ಇರೋದು. ಅಂದರೆ ಈಗ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮಸ್ಟರಿಂಗನ್ನು ಈಗ ಮಸ್ಟರಿಂಗ್ ಮತಯಂತ್ರಗಳನ್ನು ಅಂದರೆ ಮತಯಂತ್ರಗಳು ಹಾಗೆ ಮತದಾನಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಈಗ ಪ್ರತಿಯೊಂದನ್ನು ಕೂಡ ಅಲ್ಲಿಗೆ ಅಂದರೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಂದರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಆರ್ ಒ ಮತ್ತು ಎ ಆರ್ ಒಗಳು ಕೂಡ ಇರ್ತಾರೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಒಂದು ಗೊಂದಲ ಆಗದಂತೆ ಮತದಾನ ನಡೆಯೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅಶ್ವಥ್ ಅವರೇ, ಈ ಚುನಾವಣೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು DC ಅಲ್ಲಿನ ಪ್ರಮುಖ ಅಧಿಕಾರಿಗಳು ಈ ರೀತಿಯ ಏನು ಮುಂದಾಲೋಚನೆ ತೆಗೆದುಕೊಂಡಿರೋದು ಒಳ್ಳೆಯದು ಅಂತ ಅನಿಸುತ್ತೆ. ಯಾಕೆಂದರೆ ನಾವು ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲ ಪ್ರಸಾರ ಮಾಡ್ತಾ ಇರ್ತೀವಿ, EVM ಮಿಷಿನ್ ಹಾಳಾಯಿತು, ತಾಂತ್ರಿಕ ಸಮಸ್ಯೆ ಉಂಟಾಯಿತು, ಕೆಲವೊಂದು ಸಲ ಮತದಾನಕ್ಕೆ ಅಡೆತಡೆ ಉಂಟಾಗಿದೆ ಅಂಥೇಳಿ. ಬಹುಶಃ ಇಂಥ ಮುಂದಾಲೋಚನೆ ನಾಳೆ ಮತದಾನ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ತಾಂತ್ರಿಕ ಸಮಸ್ಯೆಗಳು ಉಂಟಾಗದಂತೆ ನೋಡಿಕೊಳ್ಳುವಂಥ ಒಂದು ಉದ್ದೇಶ ಅಂತ ಅನಿಸುತ್ತೆ ಅಲ್ವಾ? ಖಂಡಿತ ಸುರೇಶ್, ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಈ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿರಬೇಕಾಗುತ್ತೆ. ಯಾಕೆಂತಂದರೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳೇ ಈ ಎಲ್ಲವನ್ನೂ ಕೂಡ ನೀಟಾಗಿ ಮಾನಿಟರ್ ಮಾಡಬೇಕಾಗುತ್ತೆ. ಯಾಕೆಂತಂದರೆ EVM ಮಿಷಿನ್ ಆಗಿರಲಿ ಅಥವಾ ಅಲ್ಲಿ ಭದ್ರತೆ ವಿಚಾರ ಆಗಿರ್ಬೋದು, ಯಾವುದೇ ಒಂದು VIP ಗಳು ಯಾರೇ ಹೋದರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಸಣ್ಣ ಪುಟ್ಟ ಅಡೆತಡೆ ಆಗಬಾರ್ದು. ಸೊ ಆ ಎಲ್ಲ ಜವಾಬ್ದಾರಿಗಳನ್ನು ಅಂದರೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜೊತೆಗೆ ಬೆಂಗಳೂರಿನ ಜಿಲ್ಲಾಧಿಕಾರಿಗಳು ಅಂದರೆ ಬೆಂಗಳೂರಿಗೆ ಸಂಬಂಧಪಟ್ಟಂತಂದರೆ ಈಗಾಗಲೇ ತುಷಾರ್ ಗಿರಿನಾಥ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಮಂಜುನಾಥ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಈಗ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಹೋಗಿ ಅಲ್ಲಿ ಒಂದು ತಪಾಸಣೆ ಮಾಡುವಂತಹ ಒಂದು ಕೆಲಸವನ್ನು ಈಗ ಮಾಡ್ತಾರಂಥದ್ದು. ಅಂದರೆ EVM ಮಿಷಿನ್ ವರ್ಕ್ ಆಗುತ್ತಾ ಅಥವಾ ಇಲ್ವಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಕೂಡ ಅಲ್ಲಿ ಚೆಕ್ ಮಾಡುವಂಥ ಒಂದು ಕೆಲಸವನ್ನು ಜಿಲ್ಲಾಧಿಕಾರಿಗಳು ಈಗ ಮಾಡ್ತಾ ಇರೋದು. ಅಂದರೆ ಇಲ್ಲಿ ಪ್ರಮುಖವಾಗಿರೋಂತಂದರೆ ನಾಳೆ ನಡೆಯುವಂತಹ ಮತದಾನ ಇದೆಯೋ ಆ ಒಂದು ಮತದಾನಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅನುವು ಮಾಡಿಕೊಡ್ಬೇಕು. ಮತ್ತು ಯಾರೇ ಬಂದರೂ ಕೂಡ ಅವರ ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನು ಸೂಕ್ತ ರೀತಿಯಲ್ಲೂ ಕೂಡ ಅದನ್ನು ಬಗೆಹರಿಸಬೇಕು ಅನ್ನೋದು ಆಯಾ ಜಿಲ್ಲಾಧಿಕಾರಿಗಳ ಒಂದು ಕರ್ತವ್ಯ ಕೂಡ ಆಗಿರುತ್ತೆ. ಸೊ ಆ ಕರ್ತವ್ಯವನ್ನು ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಬೇಕಾಗುತ್ತೆ. ಸುರೇಶ್, ಓಕೆ, ಧನ್ಯವಾದಗಳು ಅಶ್ವಥ್ ನಿಮ್ಮೆಲ್ಲ ಮಾಹಿತಿಗೆ.